ನೋಡ್ರಿ ನಾವು ನುಗ್ಗೆಕಾಯಿ ಸಾರು ಮಾಡಾಕತ್ತೀವಿ. ನುಗ್ಗೆಕಾಯಿ ಸಾರನ್ನ ಹೆಂಗೆ ಮಾಡೋದು ಅಂತ ನೋಡ್ಕೋಬೇಕಂದ್ರೆ ಘಮ ಘಮ ಅನ್ನುವಂಥ ನುಗ್ಗೆಕಾಯಿ ಸಾಂಬಾರು ರೀ. ನೋಡ್ರಿ ಎಷ್ಟು ಚಲೋ ಬಂದೈತಿ, ಘಮ ಘಮ ಅಂತೈತಿ. ನೀವು ಈ ಥರ ಮಾಡ್ಕೋಬೇಕಂದ್ರೆ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನಮ್ಮ ವಿಡಿಯೋನ ನೋಡ್ರಿ. ನುಗ್ಗೆಕಾಯಿ ಸಾಂಬಾರು ನಾವು ಹೆಂಗೆ ಮಾಡ್ಕೊಂಡೇವಿ ಅಂಥೇಳಿ ನಿಮಗೂ ತಿಳಿದೈತಿ. ಎಲ್ಲರಿಗೂ ನಮಸ್ಕಾರ. ನೋಡಿ ನಾನು ಇವತ್ತು ನುಗ್ಗೆಕಾಯಿ ಸಾರು ಮಾಡಿ ತೋರಿಸ್ತೀನಿ ನಿಮ್ಗೆ. ನಾನು ನುಗ್ಗೆಕಾಯಿ ಸಾರು ಮಾಡೋಕೆ ಏನೇನು ತೊಗೊಂಡೇನಿ ಅಂದ್ರೆ ಒಂದು 4 ಮೀಡಿಯಮ್ ಸೈಜಿನ ನುಗ್ಗೆಕಾಯಿ ತೊಗೊಂಡೇನಿ. ನೋಡಿರಿ 2 ಟೊಮೆಟೊ ತೊಗೊಂಡೇನಿ, ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು, ಒಂದು ಸಣ್ಣದ ಆಲೂಗಡ್ಡೆ, ಒಂದು ಸಣ್ಣದು ಕ್ಯಾರೆಟ್ ತೊಗೊಂಡೇನಿ, 1 ಕಪ್ ಬೇಳೆ ತೊಗೊಂಡೇನಿ. ನೋಡಿರಿ ಈಗ ನಾನು ಎಲ್ಲ ಸಾಮಾನು ಇದಕ್ಕೆ ಹಾಕ್ಕೊಂತೇನೆ. ನೋಡಿರಿ ಬೇಳೆ ಹಾಕ್ಕೊಂಡೇನಿ, 2 ಟೊಮೆಟೊನೂ ಹಾಕ್ಕೊತೀನಿ, ಸೊಪ್ಪು ಎಲ್ಲ ಆಲೂಗಡ್ಡೆ ಕ್ಯಾರೆಟ್ ಎಲ್ಲ ಹಾಕ್ಕೊಂಡೆ. ನೋಡಿರಿ ನಾನು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ 1-2 ಸೀಟಿ ಹೊಡೆಸ್ಕೊಂಬರೋಣ್ರಿ. ಎರಡು ಸೀಟಿ ಹೊಡೆಸೋಣ್ರಿ. ನೋಡಿರಿ ನಾವು ಬೇಳೆ ಕುದಿಯಕ್ಕೆ ಇಟ್ಟಿದ್ವಲ್ಲ, ಚಲೋತ್ನಾಗ ಬೇಳೆ ಕುದ್ದೈತಿ. ನೋಡಿರಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬರೋಣ್ರಿ. ನಾವು ಒಗ್ಗರಣೆ ಹಾಕೋಕೆ ಏನೇನು ತೊಗೊಂಡೇನಂದ್ರೆ ನೋಡಿರಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೇನಿ, ಸ್ವಲ್ಪ ಕರಿಬೇವು ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ, ಗರಂ ಮಸಾಲ, ಅರಿಶಿಣ ಪುಡಿ, ಸ್ವಲ್ಪ ಬೆಲ್ಲ, ಒಗ್ಗರಣೆಗೆ ಸಾಸಿವೆ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು ನೆನೆಟ್ಕೊಂಡೇನಿ ರೀ, ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ತೊಗೊಂಡೇನಿ. ಈಗ ಸಾಂಬಾರು ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ ಈ ಡಬರಿ ಇಟ್ಕೊಂಡೇನಿ ನಾನು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಒಗ್ಗರಣೆಗೆ. ಈಗ ಎಣ್ಣೆ ಕಾಲತ್ರಿ ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ನೋಡಿರಿ ಸಾಸಿವೆ ಚಟ ಚಟ ಅನ್ನಕತ್ತಾವೆ. ಈಗ ನಾ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ನೋಡಿರಿ ಈಗ ನಾವು ಇಟ್ಕೊಂಡಂಥ ಅಚ್ಚ ಖಾರದ ಪುಡಿ, ಮಸಾಲೆ, ಅರಿಶಿಣ ಪುಡಿ ಎಲ್ಲ ಹಾಕ್ಕೊತೀನಿ. ಈಗ ಹುಣಸೆ ಹಣ್ಣು ಹಾಕ್ಕೊತೀನಿ. ಸ್ವಲ್ಪ ಕೈ ಹಾಕ್ತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ ರೀ. ಇದಕ್ಕೆ ಮ್ಯಾಗ ಸ್ವಲ್ಪ ಹಾಕ್ಕೊತೀನಿ. ಈಗ ನೋಡಿರಿ ಎಲ್ಲ ಚಂದ ಕುದಿಯಾಕತ್ತೈತಿ, ಹುಳಿ ಅದೆಲ್ಲ. ಈಗ ನಾವೇನು ಬ್ಯಾಳೆ ಕುದಿಸ್ಕೊಂಡಿದ್ವಲ್ಲ ಆ ಬ್ಯಾಳಿನ ಹಾಕ್ಕೊತೀನಿ. ನೋಡಿರಿ ಸ್ವಲ್ಪ ನಿಧಾನಕ್ಕೆ ಹಾಕೋರಿ, ಇಲ್ಲಾಂದ್ರೆ ಹೊಳ್ಳಿ ಸಿಡಿ ಚಾನ್ಸಸ್ ಇರ್ತೈತಿ. ನೀರು ನಿಮ್ಗೆ ಎಷ್ಟು ಬೇಕಲ್ಲ ನೋಡಿಕೊಂಡು ಹಾಕೋರಿ. ಉಪ್ಪು ಖಾರ ಎಲ್ಲ ನಿಮ್ಗೆ ರುಚಿಗೆ ಎಷ್ಟು ಬೇಕಲ್ಲ ನೋಡ್ಕೊಂಡು ಹಾಕೋರಿ. ನೋಡಿರಿ ಸಾಂಬಾರು ಎಷ್ಟು ಚಲೋ ಕುದಿಯಾಕತ್ತೈತಿ. ನೋಡಿರಿ ಘಮ ಘಮ ವಾಸನೆನೂ ಬರ್ತೈತಿ. ಈಗ ಇದ್ರ ಮ್ಯಾಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಬಿಡೋಣ್ರಿ. ನೋಡಿದ್ರೆಲ್ಲ ಸ್ನೇಹಿತರೆ ನುಗ್ಗೆಕಾಯಿ ಸಾರು ಮಾಡೋದು. ನೋಡಿರಿ ಹೆಂಗೆ ಬಂದೈತಿ ನುಗ್ಗೆಕಾಯಿ ಸಾರು, ಭಾಳ ಘಮ ಘಮ ಅಂತೈತ್ರಿ. ಒಂದು ಸಲ ನೀವು ಈ ಥರ ಮಾಡ್ಕೊಂಡು ನೋಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನೋಡಿರಿ ಎಷ್ಟು ಚಲೋ ಬಂದೈತೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮರೀದೇನೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ.